ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆಗೆ, ನನ್ನ ಜನ್ಮದಾತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಯವರಿಗೂ ವಂದನೆಗಳು. ಹಾಗೆ ಇಲ್ಲಿ ಈ ಉಪಸ್ಥಿತರಿರುವಂಥ ಎಲ್ಲ ನನ್ನ ಧ್ಯಾನ ಮಿತ್ರರಿಗೂ ಅನಂತ ಪ್ರಣಾಮಗಳು. ಇವತ್ತಿನ ನನಗೆ ಮೊದಲನೇದಾಗಿ ನನ್ನದು ಇದೆ ಆನಾಪಾನಸತಿ ಧ್ಯಾನ. ಇದನ್ನು 20 ನಿಮಿಷ ಟೈಮ್ ಇದೆ. ಸಾಧ್ಯವಾದಷ್ಟು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆನಾಪಾನಸತಿ ಧ್ಯಾನ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ತಿಳ್ಕೊಂಡಿದ್ದಾರೆ. ಯಾರಾದರೂ ಹೊಸಬರಿದ್ದರೆ ಅಥವಾ ಮತ್ತೆ ಪುನರ್ಮನನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಈ ಸಬ್ಜೆಕ್ಟನ್ನು ತಗೊಂಡೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗ ಅದಂದರೆ ಆನಾಪಾನಸತಿ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈ ಆನಾಪಾನಸತಿ ಇದನ್ನ ನಮ್ಮ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗಳ ಮೂಲಭೂತವಾದಂಥ ಆಧ್ಯಾತ್ಮಿಕ ಸಿದ್ಧಾಂತ ಅಂತ ಹೇಳ್ಬೋದು. ಇದನ್ನ ಪಾಳಿ ಭಾಷೆಯಲ್ಲಿ ಮೊದಲಿಗೆ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ತೋರಿಸ್ಕೊಟ್ಟಿದ್ದಾರೆ, ಪರಿಚಯ ಮಾಡಿಕೊಟ್ರು. ತದನಂತರದಲ್ಲಿ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಆನಾಪಾನಸತಿ ಧ್ಯಾನವನ್ನು ಎಲ್ಲರಿಗೂ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ರು. ತುಂಬಾ ವಿಧಾನಗಳಿವೆ, ಆದರೆ ಇದು ಅತಿ ಸುಲಭವಾಗಿ ಎಲ್ಲರೂ ಮಾಡುವಂತ ಧ್ಯಾನ ಅಂತ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಧ್ಯಾನ ಅಂದ್ರೆ ಏನು? ಧ್ಯಾನವನ್ನೇ ನಾವು ಯಾಕೆ ಮಾಡಬೇಕು? ಧ್ಯಾನ ಅಂದ್ರೆ ದಿ ಪ್ಲಸ್ ಯಾನ ಅಂತ ಹೇಳ್ತಾರೆ. ದಿ ಅಂದ್ರೆ ಸೂಕ್ಷ್ಮ ಶರೀರ, ಯಾನ ಅಂದ್ರೆ ಪ್ರಯಾಣ. ಅಂದ್ರೆ ಸೂಕ್ಷ್ಮ ಶರೀರದೊಂದಿಗೆ ನಾವು ಪ್ರಯಾಣ ಮಾಡುವಂತಹದ್ದು. ಆದ್ರೆ ಸೂಕ್ಷ್ಮ ಶರೀರ ಪ್ರಯಾಣ ಮಾಡೋದು ಹೇಗೆ ಅಂದ್ರೆ, ಈಗ ಎಲ್ಲರಿಗೂ ಗೊತ್ತಿದೆ, ಉಸಿರಾಟದ ಮೇಲೆ ಗಮನ ಇಡೋದು, ಕೈಗಳನ್ನ ಮತ್ತೆ ಕಾಲುಗಳನ್ನ ಲಾಕ್ ಮಾಡ್ಕೊಳ್ಳೋದು, ಕಣ್ಣು ಮುಚ್ಚೋದು, ನಮ್ಮ ಉಸಿರಾಟವನ್ನೇ ಗಮನಿಸ್ತಾ ಮಾಡೋದು. ಉಸಿರಾಟವನ್ನೇ ಯಾಕೆ ಗಮನಿಸಬೇಕು? ಯಾಕಂದ್ರೆ ನಮ್ಮಲ್ಲಿ ಬೇಕಾದಷ್ಟು ಅಂಗಾಂಗಗಳಿವೆ ಎಲ್ಲ ಶರೀರದಲ್ಲಿ. ಉಸಿರಾಟವನ್ನೇ ಯಾಕೆ ಗಮನಿಸಬೇಕು ಅಂದ್ರೆ, ಉಸಿರು ಇದ್ದರೆ ಶಿವ, ಉಸಿರು ನಿಂತ ತಕ್ಷಣ ನಾವು ಶವ ಅಂತ ಹೇಳ್ತೀವಲ್ಲ. ಹಾಗಾಗಿ ನಮ್ಮ ಶರೀರದ ಅಸ್ತಿತ್ವ ಇರೋದೇ ಈ ಉಸಿರಾಟದ ಮೇಲೆ. ಅಂದ್ರೆ ವರ್ತಮಾನ ಕಾಲದಲ್ಲಿ ನಾವು ಇರಬೇಕು. ವರ್ತಮಾನ ಕಾಲದಲ್ಲಿ ಇರಬೇಕು ಅಂದ್ರೆ ನಾವು ಶ್ವಾಸವನ್ನ ಗಮನಿಸಬೇಕು ಅಂತ ಹೇಳ್ತಾರೆ. ಧ್ಯಾನವನ್ನ ಯಾಕೆ ಮಾಡಬೇಕು ಹೇಳಿ? ನಮ್ಮ ಎಲ್ಲ ಶಾರೀರಿಕ, ಮಾನಸಿಕ, ಕೌಟುಂಬಿಕ, ಎಲ್ಲ ವ್ಯವಹಾರಿಕ ಎಲ್ಲದರಲ್ಲೂ ಅಸ್ತವ್ಯಸ್ತ ಆಗಿದೆ ಈಗಿನ ದಿನಗಳಲ್ಲಿ. ಅಂದ್ರೆ ನಾವು ಏನ್ ಮಾಡ್ತೀವಿ, ದುಡಿಬೇಕಂತ 24 ಗಂಟೆ ಕೆಲಸ ಮಾಡೋದು, ಶರೀರವನ್ನ ದಣಿಸೋದು. ಅದಕ್ಕಾಗಿ ನಾವು ರಿಲ್ಯಾಕ್ಸ್ ಕೊಡ್ಲಿಕ್ಕೋಸ್ಕರ ಸ್ವಲ್ಪ ನಿದ್ದೆ ಮಾಡಬೇಕು, ಧ್ಯಾನ ಮಾಡಬೇಕು. 24 ಗಂಟೆ ಮಾತಾಡ್ತಾನೆ ಇರ್ತೀವಿ, ಬೇಡವಾದದ್ದು ಅಥವಾ ಏನೇನೋ ಆಲೋಚನೆಗಳನ್ನು ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಲ್ಲ. ಅದಕ್ಕೆ ಕೂಡ ನಾವು ಮೌನವಾಗಿ ಇದ್ಕೊಳ್ಳಿಕ್ಕೆ ಬಾಯಿ ಮುಚ್ಕೊಳ್ರಿ ಅಂತ ಧ್ಯಾನ ಮಾಡೋದಿರ್ಬೋದು. ಮನಸ್ಸಿನ ಆಲೋಚನೆ, ಏನೇನೋ ಆಲೋಚನೆಗಳನ್ನು ಮಾಡ್ತೀವಿ. 24 ಗಂಟೆ ನಮ್ಗೆ ಯಾವ್ದು ಬೇಕು ಅದನ್ನು ಬಿಟ್ಟು ಬೇರೆ ಮಾಡ್ತಾ ಇರ್ತೀವಿ. ಹಾಗಾಗಿ ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಸಿಗಲಿ ಅಂತ ಧ್ಯಾನವನ್ನ ಮಾಡುವಂಥದ್ದು. ಹೀಗೆ ಈ ತರ ನಾವು ಹೇಳಿಕ್ ಹೋದ್ರೆ ಬಹಳ ಇದೆ. ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಆರೋಗ್ಯವಾಗಿರ್ಲಿಕ್ಕೆ, ಶಾರೀರಿಕ ಆರೋಗ್ಯವಿರ್ಲಿಕ್ಕೆ, ಈ ರೀತಿ ಎಲ್ಲ ರೀತಿಯಲ್ಲಿ ನಾವು ಸಂಪೂರ್ಣವಾಗಿ ಆರೋಗ್ಯವಾಗಿರ್ಬೇಕಂದ್ರೆ ಧ್ಯಾನ ಒಂದೇ ಸುಲಭವಾದ ಮಾರ್ಗ ಅನ್ನೋದನ್ನ ನಮ್ಮ ಪತ್ರಿಜಿ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಆನಾಪಾನಸತಿ ಧ್ಯಾನ ಇದೆ ಅತಿ ಶ್ರೇಷ್ಠವಾದದ್ದು. ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಮಾಡುವಂತದ್ದು. ಎಲ್ಲರೂ ಮಾಡ್ಬೇಕು, ಆ ವಯಸ್ಸಿನವರೇ ಈ ವಯಸ್ಸಿನವರೇ ಅಂತ ಇಲ್ಲ. ನಾವೇನ್ ಮಾಡ್ತೀವಿ, ನಮಗೆ ಇನ್ನೂ ವಯಸ್ಸಾಗಿಲ್ಲ, ನಮಗೇನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ ಅಂತ ಅನ್ಕೊಂತೀವಿ. ಆರಾಮಾಗಿದ್ದೀವಿ ಅಂತ ಯಾವುದೇ ತೊಂದರೆಗಳು, ಸಮಸ್ಯೆಗಳು, ಕಾಯಿಲೆಗಳು ಬಂದ ಮೇಲೆ ಮಾಡೋದಕ್ಕಿಂತ ಚಿಕ್ಕವರಿರುವಾಗಿಂದನೇ ನಮ್ಮ ಪೀಳಿಗೆಯವರಿಗೆ ಈ ಧ್ಯಾನದ ಬಗ್ಗೆ ಅರಿವು ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವರು ಮುಂದೆ ಒಳ್ಳೆಯ ಒಂದು ಆರೋಗ್ಯವನ್ನ ನಿರ್ಮಾಣ ಮಾಡ್ಕೋದ್ರಲ್ಲಿ ಸಂಶಯ ಇಲ್ಲ. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ 10 ವರ್ಷ ಇದ್ರೆ ಮಿನಿಮಮ್ ಅಂದ್ರೆ ಅದಕ್ಕಿಂತ ಹೆಚ್ಚು ಮಾಡಬಹುದು. 10 ವರ್ಷ ಇದ್ರೆ 10 ನಿಮಿಷ, 20 ವರ್ಷ ಇದ್ರೆ 20 ನಿಮಿಷ, 50 ವರ್ಷದವರೆ 50 ನಿಮಿಷ, ಈ ತರ ಧ್ಯಾನವನ್ನ ಮಾಡ್ಬೇಕಾಗತ್ತೆ. ಈಗ ನಾವು ನಿಮ್ಗೆಲ್ಲರಿಗೂ ಗೊತ್ತಿದೆ, ಸ್ಥಿರ ಸುಖ ಆಸನದಲ್ಲಿ ಕುಳಿತುಕೊಳ್ಬೇಕು ಅಂತ. ಸ್ಥಿರ ಸುಖವಾದ ಆಸನದಲ್ಲಿ ಕುಳಿತುಕೊಂಡು ನಾವು ಉಸಿರಾಟದ ಮೇಲೆ ಕೈ ಮತ್ತು ಕಾಲುಗಳನ್ನ ಲಾಕ್ ಮಾಡ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಡ್ತಾ ಮಾಡೋದ್ರಿಂದ ನಮ್ಮ ಆಲೋಚನಾ ಶಕ್ತಿ, ಆಲೋಚನೆ ಅಂದ್ರೆ ಬೇಡವಾದ ಆಲೋಚನೆಗಳು ಬಡಿದು ಕಡಿಮೆ ಆಗುತ್ತೆ. ಆಲೋಚನೆಗಳು ಬಂದಾಗ ಇದು ನನ್ನದಲ್ಲ ಕಟ್ ಮಾಡಿ ಮತ್ತೆ ಶ್ವಾಸದ ಮೇಲೆ ಗಮನ ಕೊಟ್ರೆ ನಿಜವಾಗಲೂ ಅದು ಮುಂದೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ನಾವು ಆಲೋಚನೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಭೂತಕಾಲದ್ದು, ಹಂಗಾಗ್ಬೇಕಿತ್ತು, ಇದು ಹಿಂಗಾಗ್ಬಿಡ್ತಲ್ಲ, ಇದ್ ನಾ ಹಿಂಗ್ ಮಾಡ್ಬೇಕಿತ್ತು ಅಂತ ಅದನ್ನ ನೋಡಿ ಏನು ಪ್ರಯೋಜನ? ಅಥವಾ ಅದನ್ನ ಯೋಚನೆ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಇಲ್ಲ. ಯಾಕೆಂತಂದ್ರೆ ಆ ಯೋಚನೆಗಳನ್ನ, ಭೂತಕಾಲದ ಯೋಚನೆಗಳನ್ನ ಮಾಡಿ ಅದು ನಡೆದೋಗಿದೆ ಅಲ್ಲ, ಅದರಲ್ಲಿ ಏನು ನಮಗೆ ಸಿಗೋದಿಲ್ಲ. ಇನ್ನು ಭವಿಷ್ಯದ ಕಾಲದ ಯೋಚನೆಗಳನ್ನ ಮಾಡ್ತೀವಿ, ನಾವು ಏನ್ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಮನೆ ಕಟ್ಬೇಕು, ಮತ್ತೊಂದು ಎಲ್ಲದನ್ನು
ಅದು ಮುಂದೆ ನಾಳೆ ಏನಾಗತ್ತೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಹಾಗಾಗಿ ಈಗ ವರ್ತಮಾನದ ಕಾಲದಲ್ಲಿ ನಾವು ಇರಬೇಕು. ವರ್ತಮಾನ ಕಾಲದಲ್ಲಿ ಅಂದ್ರೆ ಶ್ವಾಸವೇ ಗುರು. ಹಾಗಾಗಿ ಶ್ವಾಸದ ಮೇಲೆ ಗಮನ ಕೊಡ್ತಾ, ಶ್ವಾಸದ ಮೇಲೆ ಧ್ಯಾಸವನ್ನು ಇಡುತ್ತಾ ನಾವು ಧ್ಯಾನವನ್ನ ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಶ್ವಾಸದ ಮೇಲೆ ಗಮನ ಕೊಡ್ತಾ ಕೊಡ್ತಾ ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಆಲೋಚನೆಗಳು ನಿಧಾನವಾಗಿ ನೋಡಿ, ದಿನಕ್ಕೆ 50,000-60,000 ಯೋಚನೆಗಳು ಬರ್ತಾವಲ್ಲ, ಹಾಗೆ ಒಂದು ನಿಮಿಷಕ್ಕೆ 100-150 ಈ ತರ ಬರ್ಬೋದು. ಪ್ರತಿದಿನ ಎಡಬಿಡದೆ ನಾವು ಧ್ಯಾನ ಮಾಡ್ತಾ ಇದ್ರೆ ಅದು ಈ ಯೋಚನೆಗಳು ಬರೋದು ಒಂದು ದಿನ 100 ಬರ್ಬೋದು, ಒಂದಿನ 50 ಬರ್ಬೋದು, ನೆಕ್ಸ್ಟ್ ಬರ್ತಾ ಬರ್ತಾ 20, 10, 5 ಹೀಗೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ಬೋದು. ಆಲೋಚನಾ ರಹಿತ ಸ್ಥಿತಿ ಹೋದ ನಮ್ಗೆ ಎಷ್ಟು ಸಂತೋಷ ಆಗತ್ತಂದ್ರೆ, ಅಯ್ಯೋ ನಂಗೆ ಎಷ್ಟು ಆಲೋಚನೆ ಬರ್ತಿತ್ತಲ್ಲ, ಇದೆಲ್ಲ ಕಡಿಮೆ ಆಯ್ತಲ್ಲ. ಯಾಕೆ ಅಂದ್ರೆ ಇದು ಈ ಆನಾಪಾನಸತಿ ಧ್ಯಾನದಿಂದ. ಆದ್ರೆ ಈ ಒಂದು ಆಲೋಚನಾ ರಹಿತ ಸ್ಥಿತಿಗೆ ಹೋದಾಗ ನಮ್ಮಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ನಾಡಿ ಮಂಡಲ ಶುದ್ಧೀಕರಣ ಆಗತ್ತೆ. ನಾಡಿ ಮಂಡಲ ಶುದ್ಧೀಕರಣ ಅಂದ್ರೆ ನೋಡಿ, ನಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳಿಂದ ನಾವು ಧ್ಯಾನ ಮಾಡೋದಿಲ್ಲ, ಎಷ್ಟೋ ವರ್ಷಗಳಿಂದ ಏನೇನೋ ಕೊಳೆಗಳು ಅಂದ್ರೆ ಏನೇನೋ ನೋವುಗಳು, ಸಂಕಟಗಳು, ಕ್ಲಾಟ್ಸು, ಗಂಟು ಎಲ್ಲ ರೀತಿಯಲ್ಲಿ ಇರುತ್ತಲ್ಲ. ನಾಡಿ ಮಂಡಲ ಶುದ್ಧಿ ಅಂದ್ರೆ ನಾವು ಆಲೋಚನಾ ರಹಿತ ಸ್ಥಿತಿಗೆ ಹೋದಾಗ ಬ್ರಹ್ಮಾಂಡದಿಂದ ಬಂದಂತ ಒಂದು ಚೈತನ್ಯ ಶಕ್ತಿ ಅಥವಾ ಪ್ರಾಣಮಯ ಶಕ್ತಿ ಸಹಸ್ರಾರ ಸ್ಥಿತಿಯ ಮೂಲಕ ನಮ್ಮ ದೇಹದಲ್ಲಿ ಪಸರಿಸ್ತಾ ಇರುತ್ತೆ. ಅಂದ್ರೆ ಒಂದು ಜಲಪಾತ ತರ ಸುರಿತಾ ಇರುತ್ತೆ. ಆ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ ಈ ಗಂಟುಗಳು, ಸಂಕಟ, ಇವೆಲ್ಲ ನಮ್ಮೊಂದು ನೋವುಗಳೆಲ್ಲ ಕೊಚ್ಚಿಕೊಂಡು ಹೋಗ್ತಾ ಇರುತ್ತೆ. ಆವಾಗ ನಮ್ಗೆ ಏನಾಗುತ್ತೆ ಅಂದ್ರೆ, ಅಯ್ಯೋ ಅಲ್ಲ ನೋವಾಯ್ತು ನಮ್ಗೆ, ಅದೆಲ್ಲ ಶುದ್ಧಿ ಆಗ್ತಾ ಇರುತ್ತೆ. ನಾವೇನ್ ಅನ್ಕೊಂತೀವಿ, ಅಯ್ಯೋ ನಂಗೆ ಆ ನೋವು ಬಂತು, ನಂಗೆ ಧ್ಯಾನ ಇಷ್ಟು ದಿನ ಮಾಡ್ತಿದ್ದಿಲ್ಲ, ಈ ಧ್ಯಾನ ಮಾಡ್ತಾ ಇರುವಾಗಿಂದ ನಂಗೆ ಈ ನೋವು ಬಂದ್ಬಿಡ್ತಪ್ಪ, ನಾ ಮಾಡೋದೇ ಇಲ್ಲ ಅಂತ ಕೆಲವರು ಬಿಟ್ಟು ಬಿಡ್ತಾರೆ. ಆ ತರ ಮಾಡಬಾರ್ದು. ಯಾಕಂದ್ರೆ ನೋಡಿ, ಮನೆಯಲ್ಲೇ ನೋಡಿ, ನಾವು 1 ತಿಂಗಳ ಮನೆ ಕಸ ಹೊಡಿದೇ ಇರ್ಲಿ, ಎಷ್ಟು ಗಲೀಜಾಗಿರುತ್ತೆ, ಒಂದೇ ದಿನಕ್ಕೆ ಮುಗಿಯುತ್ತಾ ಇಲ್ಲ. ಹಾಗಾಗಿ ಅದೇ ತರ ನಮ್ಮ ಶರೀರದಲ್ಲಿ ಕೂಡ್ಕೊಂಡಿರುವಂತ ಕೊಳಕು ವೃದ್ಧಿ ಮಾಡ್ಬೇಕಂದ್ರೆ, ಅದನ್ನ ತೊಳೆದು ಹಾಕ್ಬೇಕಂದ್ರೆ ಈ ತರ ರಭಸದಿಂದ ಬರುವಂತ ಪ್ರಾಣಮಯ ಶಕ್ತಿ ನಮ್ಮಲ್ಲಿ ಹರಿತಾ ಇರುತ್ತೆ. ಆವಾಗ ನೋವುಗಳು ಅದು ಕೊಚ್ಚಿಕೊಂಡು ಹೋಗುವಾಗ ನೋವುಗಳು, ಸಂಕಟಗಳು, ಬಾಧೆಗಳು ಎಲ್ಲ ಬರ್ತಾ ಇರುತ್ತೆ. ಯಾವ ಕಾರಣಕ್ಕೂ ನಾವು ಧ್ಯಾನವನ್ನು ಮಾತ್ರ ಬಿಡಬಾರದು. ಯಾಕೆಂದ್ರೆ ಧ್ಯಾನವನ್ನು ಬಿಟ್ಟರೆ ಮತ್ತೆ ನಾವು ಒಂದಿನ ಮಾಡಿದ್ವಿ, ನಾಳೆ ಮಾಡೋಣ, ನಾಡ್ದೆ ಮಾಡೋಣ ಅಂದ್ರೆ ನಮ್ಮ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ. ನಮ್ಮ ಧ್ಯಾನ ಪೋಸ್ಟ್ಪೋನ್ ಮಾಡಿದ್ರೆ ನಮ್ಮ ತೊಂದರೆಗಳು ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ 5 ನಿಮಿಷ ಆದ್ರೆ 5 ನಿಮಿಷ, ನಮಗೆ 1 ತಾಸು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಎಷ್ಟು ಸಾಧ್ಯ ಆಯ್ತು ಅಷ್ಟು ಧ್ಯಾನವನ್ನ ಮಾಡಿದ್ರೆ, ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರೆ ಆಲೋಚನಾ ರಹಿತ ಸ್ಥಿತಿಗೆ ಹೋದಾಗ ನಾಡಿ ಮಂಡಲ ಶುದ್ಧವಾಗಿ ನಮ್ಮ ಒಂದು ತೊಂದರೆಗಳು ನಿವಾರಣೆ ಆಗದನ್ನ ನಾವೇ ಸಹಿತ ನೋಡ್ತೀವಿ, ಅಂದ್ರೆ ಗಮನಿಸ್ತೀವಿ. ನಾವು ಜಾಗೃತ ಅವಸ್ಥೆಯಲ್ಲಿ ಇದ್ಕೊಂಡು ನಂಗೆ ಆ ನೋವು ಬಂತು, ಅಥವಾ ನಂಗೆ ಅದೇನೋ ತಲೆ ತೂದಂಗ ಆಗ್ತಾ ಇದೆ, ಅಥವಾ ನಂಗೆ ಭಾರ ಆಗದಂಗ ಆಗ್ತಾ ಇದೆ, ನಂಗೆ ತಲೆನೋವು ಬರ್ತಾ, ಈ ತರ ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಾವು ಗಮನಿಸುವಿಕೆ. ಈ ತರ ನಾವು ಶುದ್ಧೀಕರಣ ಮಾಡುವಾಗ ಆ ತೊಳಿತಾ ಇರ್ತಲ್ಲ, ಆ ನೋವುಗಳನ್ನು ಗಮನಿಸುವುದೇ, ಆ ನೋವು ಬರ್ತಾ ಇರ್ತಲ್ಲ, ಆ ಗಮನಿಸುವುದಕ್ಕೆ ಕಾಯಾನುಪස්සನ ಅಂತ ಹೇಳ್ತಾರೆ. ಇಲ್ಲಿ ಕಾಯಾನುಪස්සನ ಮತ್ತು ವಿಪස්සನ ಅಂತ 2 ರೀತಿಯ ಇದೆ ನಾಡಿ ಮಂಡಲ ಶುದ್ಧಿಯಲ್ಲಿ. ವಿಪස්සನ ಮತ್ತು ಕಾಯಾನುಪස්සನ. ಉಪಸನ ಅಂತಂದ್ರೆ, ಪಸ್ಸನ ಅಂತಂದ್ರೆ ಪಾಡಿ ಭಾಷೆಯಲ್ಲಿ ನೋಡುವುದು, ಅದನ್ನೇ ಪಶ್ಯತೆ ಅಂದ್ರೆ ಸಂಸ್ಕೃತದಲ್ಲಿ ನೋಡುವುದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಇರುವಂತ ತೊಂದರೆಗಳು ಹೋಗ್ತಾ ಇರೋದನ್ನ ನಾವು ಹೇಳ್ತಾ ಇರ್ತೀವಿ. ನಮ್ಗೇನು ಹೊರದಂಗಾಯ್ತು, ನನ್ಗೆ ಏನು ಬೆಳಕು ಬಂದಂಗಾಯ್ತು, ನನ್ನ ದೇಹದಲ್ಲಿ ಏನು ಪಸರಿಸ್ತಾ ಇದೆ, ಅದೆಲ್ಲ ನಮಗ್ ಗಮನಕ್ಕೆ ಬರುತ್ತೆ ಬರ್ತಾ ಬರ್ತಾ ನಾವು ಧ್ಯಾನ ಮಾಡ್ತಾ. ಅದಕ್ಕೆ ನಾವು ಕಾಯಾನುಪස්සನ ಅಂತ ಹೇಳ್ತೀವಿ. ಅಂದ್ರೆ ಶರೀರದೊಳಗೆ ಇರುವಂತ ಏನು ಆಗ್ತಾ ಇದೆ ಅದನ್ನ ಗಮನಿಸುವುದಕ್ಕೆ ನಾವು ಕಾಯಾನುಪස්සನ ಅಂತ ಹೇಳ್ತಾರೆ. ವಿಪස්සನ ಅಂತಂದ್ರೆ ಏನು? ವಿಪස්සನ ಅಂತಂದ್ರೆ ವಿಪස්සನ ವಿಶೇಷವಾಗಿ ಗಮನಿಸುವುದು. ಈ ವಿಪස්සನ ವಿಶೇಷವಾಗಿ ಗಮನಿಸುವುದಂದ್ರೆ ಸೂಕ್ಷ್ಮ ಶರೀರದಲ್ಲಿ ಆಗುವಂತ ಒಂದು ಮೂರನೇ ಕಣ್ಣು ಓಪನಿಂಗ್ ಆಗುವಂತ ಒಂದು ಇದು ಚಟುವಟಿಕೆ. ಇದು 3ನೇ ಕಣ್ಣು ಓಪನಿಂಗ್ ಆಗ್ಲಿಕ್ಕೆ ಶುರುವಾಗುತ್ತೆ ಯಾವಾಗ? ವಿಪස්සನ. ಅದು ಯಾವಾಗ ಆಗತ್ತೆ ಅಂದ್ರೆ, ನಾಡಿ ಮಂಡಲ ಶುದ್ಧಿ ಆಗಿ ಎಲ್ಲಾ ನಾಡಿ ಮಂಡಲ ಶುದ್ಧೀಕರಣ ಸಂಪೂರ್ಣ ಆದ ನಂತರ ನಮಗೆ ಈ ವಿಪස්සನ ಅನ್ನೋದಂತೂ ಶುರುವಾಗುತ್ತೆ. ಅಂದ್ರೆ ಏನದು? ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ, ನಮ್ಮಲ್ಲಿ ಏನಾಗ್ತಾ ಇದೆ, ನಾವು ಎಲ್ಲಿ ಹೋಗ್ತಾ ಇದ್ವಿ, ಅಥವಾ ನಮ್ಮ ದೇಹ, ನಮ್ಮ ಆತ್ಮ ಬಿಟ್ಟು ಬೇರೆ ಕಡೆ ಹೋಗೋದಿರ್ಬೋದು, ಅದನ್ನ ನಾವು ನೋಡ್ಕೊಂಡು ಹೋಗ್ತೀವಿ, ಬೇರೆ ಲೋಕಕ್ಕೆ ಹೋಗ್ಬಾರ್ದು, ಅಲ್ಲಿ ಅದೊಂದು ಅನುಭವ ತಗೊಂತೀವಿ, ಇದೆಲ್ಲ ಕೂಡ ಆಗತ್ತೆ. ಆದ್ರೆ ಇದೆಲ್ಲರಿಗೂ ಆಗ್ಬಿಡತ್ತಾ? ಸಾಧ್ಯ ಇಲ್ಲ. ಪ್ರತಿದಿನ ನಾವು ಎಷ್ಟೋ ವರ್ಷದಿಂದ ಧ್ಯಾನ ಮಾಡಿದೆ, ಇವತ್ತು ನನ್ಗೆ ಎಲ್ಲಪ್ಪ ನನ್ಗೇನು ಕಂಡಿಲ್ಲ, ನನ್ಗೆ ಅನುಭವನೇ
ಮ್ಯೂಟ್ ಮಾಡ್ಕೊಂಡ್ರಿ ಮೇಡಮ್, ಯಾರು ಮಾತಾಡ್ತಾರೆ? ಹಾಗಾಗಿ ಈಗ ನಾವು ಎಷ್ಟೋ ವರ್ಷಗಳಿಂದ ನಾವು ಇವತ್ತೇ ಧ್ಯಾನ ಮಾಡಿ ಬಂದಿದ್ದೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಸಾಧನೆ ಮಾಡಿದ್ರೆ ಮಾತ್ರ ಈ ಕಾಯಾನುಪස්සನ ವಿಪಸ್ಸನ ಅನ್ನೋದು ಸಾಧ್ಯ. ನಾವು ಈ ಜನ್ಮದಲ್ಲಿ ಬಂದ್ರು ಕೂಡ ನಾವು ಬಂದಿವಲ್ಲ, ನಾವೆಲ್ಲ ಗ್ರೇಟ್ ಅನ್ಕೋಬೇಕು. ಪ್ರತಿನಿತ್ಯ ಸಾಧನೆಯಲ್ಲಿ ತೊಡಗಿರೋದ್ರಿಂದ ನಮಗೂ ಇದೆಲ್ಲ ಸಾಧ್ಯ ಆಗುತ್ತೆ. ಇನ್ನು ಕೆಲವರಿಗೆ ನೋಡ್ರಿ, ಕೆಲವರು ಬಂದ ತಕ್ಷಣ ನಮಗೆ ಇಲ್ಲ, ನನಗೆ ಬಂದ ತಕ್ಷಣ ಅವ್ರಿಗೆ ಕಾಯಾನುಪಸ್ಸನ ಅಂದ್ರೆ ಶರೀರದ ಯಾವ ತೊಂದರೆಗಳು ಕಾಣೋದಿಲ್ಲ, ಡೈರೆಕ್ಟ್ ಆಗಿ ದಿವ್ಯ ದೃಷ್ಟಿ, ಮೂರನೇ ಕಣ್ಣು ಓಪನ್ ಆಗುತ್ತೆ ಅವರಿಗೆ. ಅವ್ರು ಯಾಕೆ ಹಂಗಾಗತ್ತೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ಯೋಗಿಗಳಾಗಿರ್ತಾರೆ ಅಥವಾ ಜ್ಞಾನಿಗಳಾಗಿರ್ತಾರೆ, ಧ್ಯಾನಿಗಳಾಗಿರ್ತಾರೆ. ಆಗ ಈ ಜನ್ಮದಲ್ಲಿ ಅವರು ಒಂದು ಧ್ಯಾನಕ್ಕೆ ಬಂದ ತಕ್ಷಣ ಅವರಿಗೆಲ್ಲ ಕೂಡ ಅರಿವು ಆಗತ್ತೆ. ಹಾಗೆ ನಾಡಿ ಮಂಡಲ ಶುದ್ಧಿ ಆಗದೇ ಬೇಕಾಗಿಲ್ಲ ಅವರಿಗೆ, ದೊಡ್ಡ ಯೋಗಿ ಆಗಿರೋದ್ರಿಂದ ಅವರಿಗೆ ವಿಪಸ್ಸನ ಅಂದ್ರೆ ಮೂರನೇ ಕಣ್ಣಿನ ದೃಷ್ಟಿ ಓಪನ್ ಆಗುತ್ತೆ, ಮೂರನೇ ಕಣ್ಣು ಓಪನ್ ಆಗುತ್ತೆ. ಇಲ್ಲಿ ಹೇಳ್ತಾರೆ ಗುರುಜಿ ಅವರು, ಜೀಸಸ್ ಕ್ರಿಸ್ತ ಅವರು 41 ದಿವಸ ಈ ಮಂಡಲ ದೀಕ್ಷೆಯಲ್ಲಿ ಆನಾಪಾನಸತಿ ಧ್ಯಾನ ಮಾಡಿದರೆ ಪ್ರತಿ ಮನುಷ್ಯರು ಒಬ್ಬ ಜೀಸಸ್ ಆಗುತ್ತಾರೆ. ನಾವು 41 ದಿವಸ ಪಟ್ಟಾಗಿ ಕೂಡುವುದೇ ಇಲ್ಲ. ನಮಗೆ ಸಂಸಾರವಿರುತ್ತದೆ, ನಮಗೆ ಇನ್ನೂ ಆ ಕೆಲಸ ಈ ಕೆಲಸ ಅಂತ ಪಟ್ಟು ಹಿಡಿಯೋದಿಲ್ಲ. ಹಾಗಾಗಿ ನಮಗೆ ಈ ದೀಕ್ಷೆ ಅನ್ನೋದು ಆಗೋದಿಲ್ಲ. 41 ದಿವಸಗಳನ್ನ ದೀಕ್ಷೆ ಅಥವಾ ವೃತ್ತದಂತ ನಾವು ಪಡ್ಕೊಂಡ್ರೆ, ಈಗ ನೋಡಿ ನಮ್ಮ ಮಾವತಾರ್ ಫೌಂಡೇಶನ್ಲಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ ಈ ತರ ನಡೀತಾ ಇರುತ್ತಲ್ಲ. ಅಟ್ಲೀಸ್ಟ್ ಎಲ್ಲಾ ಸಮಯದಲ್ಲಿ ಆಗಿಲ್ಲ ಅಂದ್ರೆ ಯಾವ ಸಮಯದಲ್ಲಿ ಆ ಸಮಯದಲ್ಲಿ ನಾವು ಕುತ್ಕೊಂಡು ಧ್ಯಾನವನ್ನ ಮಾಡಿದ್ರೆ, ನಿಜವಾಗ್ಲೂ ನಾವು ಒಂದು ದೀಕ್ಷೆ ತರ ಮಾಡಿದ್ರೆ ನಮಗೆ ಇವೆಲ್ಲವೂ ಖಂಡಿತ ಸಾಧ್ಯ ಆಗುತ್ತೆ ಅನ್ನೋದನ್ನ ಎಷ್ಟೋ ಜನ ಪಿರಮಿಡ್ ಮಾಸ್ಟರ್ಸು ಅವರು ಹೇಳ್ತಾ ಇರ್ತಾರೆ, ನಮಗೆ ಅವರು ಅನುಭವಗಳನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ನಾವು ಕೂಡ ಬಂದು ಇಷ್ಟು ವರ್ಷದಲ್ಲಿ ನಮಗೂ ಕೆಲವು ಅನುಭವಗಳಾಗಿದೆ, ದೊಡ್ಡದಿಲ್ಲ ಅಂದ್ರೂ ಕೆಲವು ಅನುಭವಗಳಾಗಿರುತ್ತವಲ್ಲ, ಚಿಕ್ಕ ಚಿಕ್ಕ ಅನುಭವಗಳಾಗಿರ್ತವೆ. ಅದು ಕೂಡ ನಮ್ಮ ಈ ಧ್ಯಾನದಿಂದಲೇ ಸಾಧ್ಯವಾಗಿತ್ತು. ಹಾಗಾಗಿ ನಾವು ಪ್ರತಿ ದಿನನೂ ಈ ಧ್ಯಾನವನ್ನ 41 ದಿನಗಳ ಒಂದು ದೀಕ್ಷೆಯ ತರ ಮಾಡ್ಕೊತಾ ಬಂದ್ರೆ, ಖಂಡಿತವಾಗ್ಲೂ ನಾವು ಆನಾಪಾನಸತಿ ಧ್ಯಾನ ಮಾಡ್ತಾ ಬಂದ್ರೆ ನಾವು ಈ ಒಂದು ಏನು ಉದ್ಧಾರ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಅನ್ನೋದನ್ನ ನಾವು ಹೇಳ್ಬೋದು. ಈ ಧ್ಯಾನವನ್ನ ಹೇಗೆ ನಾವು ಪ್ರತಿನಿತ್ಯ ಬೆಳಗ್ಗೆ ಅಂತೂ ಮಾಡ್ತೀವಲ್ಲ, ಸಂಜೆ ಕೂಡ, ರಾತ್ರಿ ಕೂಡ ಮಲ್ಕೊಳ್ಳುವಾಗ ಧ್ಯಾನ ಮಾಡೋದ್ರಿಂದ ಈ ಅದು ಯೋಗ ನಿದ್ರೆಗೆ ತಲುಪ್ತದೆ, ಯೋಗ ನಿದ್ರೆ ಆಗುತ್ತದೆ. ಅದು ಯೋಗ ನಿದ್ರೆ ಆದಾಗ ನಾವು ಸ್ಥೂಲ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದೊಂದಿಗೆ ಊರ್ಧ್ವ ಲೋಕಗಳಿಗೆ ಹೋಗುವಂತ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಇದೆಲ್ಲ ಅನುಭವಗಳನ್ನ ನಾವು ಪಡಿಬೇಕು ಅಂತಂದ್ರೆ ಮಲಗೋಕ್ಕಿಂತ ಮೊದಲು ಧ್ಯಾನ, ಮಲ್ಕೊಳ್ಳುವಾಗ್ಲೂ ಧ್ಯಾನ, ಬೆಳಗ್ಗೆ ಇದ್ದಾಗಲೂ ಧ್ಯಾನ, ಧ್ಯಾನ ಧ್ಯಾನ ಧ್ಯಾನ. ಇದು ಬಿಟ್ರೆ ನಾವು ಬೇರೆ ಯಾವ ಒಂದು ಅನವಶ್ಯಕವಾದ ಮಾತುಗಳನ್ನು ಆಡೋದು, ಅನವಶ್ಯಕವಾದ ಯೋಚನೆಗಳನ್ನು ಮಾಡೋದು ಅಥವಾ ಕೆಲಸಗಳನ್ನು ಮಾಡೋದಾಗ್ಲಿ, ಓದೋದಾಗ್ಲಿ ಅನವಶ್ಯಕವಾದಂತೂ ಸಾಧ್ಯ ಮಾಡಬಾರ್ದು. ಅದನ್ನ ಮಾಡ್ಲೇಬಾರದು. ಅದರ ಬದಲಾಗಿ ನಮಗೇನು ಬಂತು, ನಾವೇನು ಕಲ್ತಿದ್ದೀವಿ ಧ್ಯಾನದಲ್ಲಿ, ಅದನ್ನ ಇನ್ನೊಬ್ಬರಿಗೆ ಹೇಳೋದು, ಆ ಧ್ಯಾನ ಪ್ರಚಾರ ಮಾಡೋದು ಅಥವಾ ಸಜ್ಜನ ಸಾಂಗತ್ಯ ಮಾಡೋದು, ಸ್ವಾಧ್ಯಾಯ ಮಾಡೋದು, ನಮ್ಮ ಅನುಭವಗಳನ್ನ ಒಬ್ಬ ಪಿರಮಿಡ್ ಮಾಸ್ಟರ್ ಹತ್ರ ಹೇಳ್ಕೊಳ್ಳೋದು, ಅವರ ಅನುಭವಗಳನ್ನ ನಾವು ಕೇಳ್ಕೊಳ್ಳೋದು, ಈ ತರ ಮಾಡೋದ್ರಿಂದ ಕೂಡ ನಮ್ಮ ಎಷ್ಟೋ ಪಾಪಗಳು ಕಡಿಬಹುದು ಅಂತ ನಾವು. ಮೇಡಮ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ನೋಡಿ, ನಮಗೂ ಕೂಡ ಮನಸ್ಸೆಲ್ಲೋ ಒಂದ್ ಸ್ವಲ್ಪ ನೋವಾಗುತ್ತೆ. ಹಂಗಾಗಿ ಈ ಧ್ಯಾನ ಮಾಡುವುದು ಅಂದ್ರೆ ಒಬ್ಬೊಬ್ಬರೇ ಕುಳಿತು ಮಾಡೋಕ್ಕಿಂತ ಆದಷ್ಟು ಕತ್ತಲೆಯಲ್ಲಿ ಮಾಡ್ಬೇಕು. ಮತ್ತು ಗ್ರೂಪ್ ಮೆಡಿಟೇಷನ್ ಅಂತಾರಲ್ಲ, ಸಾರ್ವಜನಿಕರ ಜೊತೆ ಕುತ್ಕೊಂಡು ಮಾಡೋದ್ರಿಂದ ಹೆಚ್ಚು ನಮಗೆ ಅದರಲ್ಲಿ ಎನರ್ಜಿ ಸಿಗ್ತದೆ, ಎನರ್ಜಿ ನಮಗೆ ಸಿಗ್ತಾ ಇರುತ್ತೆ.